ಜಾಧವ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಏನಾಯ್ತು ಸರ್? 20 ನಿಮಿಷ? 20 ಅಲ್ಲ, 35 ಮಿನಿಟ್ಸ್. ಹೌದಾ? ಓಕೆ. ಏನಿಲ್ಲ, ಅದು ಅವೆಲ್ಲ ಮೆಕ್ಯಾನಿಕಲ್ ಇಶ್ಯೂಸ್ ಇರ್ತಾವ. ಅದೇನಾಗ್ಲಿಲ್ಲ. 30 ಅಲ್ಲಿ ನಮ್ಮ ಉತ್ತರಾಂಚಲದಲ್ಲಿ 17 ದಿವಸ ಸಿಕ್ಕಿ ಬಿದ್ದಿದ್ರು ಒಳಗಡೆ ನಮ್ಮ ಲೇಬರ್ಸ್ ಎಲ್ಲ. ಅದಕ್ಕೆ ಇದು ನಮ್ಗೆ ಇದೊಂದು ಅಂತದೇನಿದು ಆಗ್ಲಿಲ್ಲ. ನಮ್ಮ ಹೊರಗಿದ್ದವ್ರಿಗೆ ಆತಂಕದಲ್ಲಿದ್ರು, ನಾವು ಒಳಗಿದ್ದವ್ರು ಆತಂಕದಲ್ಲಿ ಇದ್ದಿಲ್ಲ. ಸರ್ ಏನಾಯ್ತು ಇವತ್ತು ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಉಮೇಶ್ ಜಾಧವ್ ಅವರೇ? ಏನಿಲ್ಲ, ಅದು ಎರಡು ಲಿಫ್ಟ್ ಇವೆ. ಒಂದು ಲಿಫ್ಟ್ ಪ್ರಾಬಬ್ಲಿ ಮೊದಲೇ ಸರಿ ಇರ್ಲಿಲ್ಲ ಕಾಣ್ತದ, ನಾವು ಏರ್ಬಾರ್ದಿತ್ತು ಅದಕ್ಕೆ. ಇನ್ನೊಂದು ಲಿಫ್ಟ್ ಸರಿ ಇತ್ತು, ಅದು ನಾವು ಬ್ಯಾರಿ ಲಿಫ್ಟ್ ಅಲ್ಲಿ ಹೋದ್ವಿ. ಒಂದ್ 3 ನಿಮಿಷದಾಗೆ ಅದು ಇನ್ ಬಿಟ್ವೀನ್ ಸ್ಟಾಪ್ ಆಯ್ತು. ಆಮೇಲೆ ಎಲ್ಲ ಫೋನ್ ಮಾಡಿ ಎಲ್ಲ ನಮ್ಮ ಆಫೀಸ್ ಅವರು ಕೂಡ ಫೋನ್ ಮಾಡಿದ್ರು, ನಮ್ಮ ವಿಜೇಂದ್ರ ಅವರು ಅಧ್ಯಕ್ಷರು ಕೂಡ ಫೋನ್ ಮಾಡಿದ್ರು, ಎಲ್ಲಾರು ಫೋನ್ ಮಾಡಿದ್ರು. ಎಲ್ಲ ಏನಿಲ್ಲ, ಅದು ಟೆಕ್ನಿಕಲ್ ಇಶ್ಯೂ ಇದೆ, ಏನ್ ಪ್ರಾಬ್ಲಮ್ ಆಗಲ್ಲ. ಯೂಶಲಿ ನೋಡಿ ಉಮೇಶ್ ಜಾಧವ್ ಅವರೇ, ಲಿಫ್ಟ್ ಲಾಕ್ ಆದ್ರೆ ತಕ್ಷಣ ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ನಿಮ್ಗೂ ಆಗಿತ್ತಾ ಅದೇ ತರ ಪ್ಯಾನಿಕ್ ಆಗಿದ್ರ? 100% ನಾನು ಪ್ಯಾನಿಕ್ ಆಗಿಲ್ಲ. 100%. ಇಲ್ಲ ನೋಡಿ, ಇದು ನಿಜಕ್ಕೂ ಪ್ಯಾನಿಕ್ ಆಗ್ಬಾರ್ದು. ಐ ಆಮ್ ಅ ಡಾಕ್ಟರ್ ಅಂಡ್ ನಾವು ಒಬ್ಬ ಇಂಥವೆಲ್ಲ ಬಹಳ ಘಟನೆಗಳು ನೋಡಿದೀವಿ ನಾವು. ಟ್ರೈನ್ಗಳು ಆಕ್ಸಿಡೆಂಟ್ ಆಗಿದ್ವಿ. 35 ನಿಮಿಷ ಒಳಗಡೆ ಹೇಗಿತ್ತು? ನೀವು ಪ್ಯಾನಿಕ್ ಅಂತೂ ಆಗಿಲ್ಲ. ನಿಮ್ ಜೊತೆಲಿ ಇದ್ದಂತವ್ರಾದ್ರೂ ನೀವು ಧೈರ್ಯ ತುಂಬಿದ್ರ? ಪ್ಯಾನಿಕ್ ಆಗಿದ್ರು. ಅವ್ರ ಪ್ಯಾನಿಕ್ ಆಗಿ ನಮ್ಮ ಹೆಸರ ಮೇಲೆ ಜಾಧವ್ ಅವ್ರು ಸಿಗ್ಬಿದ್ದಾರೆ, MP ಅವ್ರು ಸಿಗ್ಬಿದ್ದಾರೆ, ಜಲ್ದಿ ಬರ್ರಿ ಅಂತೇಳಿ ಸ್ವಲ್ಪ ಫೋನ್ ಮಾಡ್ತಾ ಇದ್ರು. ನೀವ್ ಅವ್ರಿಗೆ ಧೈರ್ಯ ತುಂಬ್ತಾ ಇದ್ರಿ? ಅವ್ರಿಗೆ ಪೂರ್ತಿ ಧೈರ್ಯ ಕೊಡವ್ರಿ. ಅದೇ ಹೇಳ್ತಾ ಇದ್ವಿ, ನೋಡಪ್ಪ 15 ದಿವಸ ಒಳಗಿದ್ರು, ಅವ್ರಿಗೆ ನೀರಿಲ್ಲ, ಅನ್ನ ಇಲ್ಲ. ಮತ್ ನಾವು ವೀರ ಸಾವರ್ಕರ್ನು ಹೇಳಿದ್ವಿ, 30-35 ವರ್ಷ ಎಲ್ಲಾಗಿ ಸಣ್ಣ ಕೊಲೆಗೆ ಜೀವ ನಡೆಸಿದ್ರು. ಇಟ್ಸ್ ಓನ್ಲಿ ಕ್ವಶನ್ ಆಫ್ ಶಾರ್ಟ್ ಟೈಮ್. ಇಲ್ಲ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಉಮೇಶ್ ಜಾಧವ್ ಅವರೇ, ಸಂಸದ್ರೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ, ನೀವು ಆರಾಮಾಗಿ ಕೂಲ್ ಆಗಿ ಬರ್ತಾ ಇದ್ದೀರಾ ಮಾಸ್ಕ್ ಹಾಕೊಂಡು. ಇಲ್ಲ ಎಕ್ದಮ್ ನೋ ಸರ್, 100% ಸರ್. ನಾನು 1991 ಅಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಯಲಹಂಕದಲ್ಲಿ ಪೂರ್ತಿ ಅಪ್ಸೈಡ್ ಡೌನ್ ಟರ್ನ್ ಆಗಿತ್ತು. ಆ ಟ್ರೈನ್ ಅಲ್ಲಿ ಇದೆ. ಅವಾಗ ಕೂಡ ನನ್ನ ಕೈ ಫ್ರಾಕ್ಚರ್ ಆದ್ರೂ ಕೂಡ ನಾನು ಆರಾಮ್ ಇಳಿದು ಎಲ್ಲರಿಗೆ ಚಿಕಿತ್ಸೆ ಕೊಟ್ಟು ವಿಕ್ಟರಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀನಿ ನಾನು. ದೀಸ್ ಆರ್ ಆಕ್ಸಿಡೆಂಟ್ಸ್. ಲೈಫ್ ಅಲ್ಲಿ ಯಾವಾಗ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಯು ಶುಡ್ ಬಿ ಪ್ರಿಪೇರ್ ಟು ಫೇಸ್ ಎವ್ರಿಥಿಂಗ್. ಕರೆಕ್ಟ್, ಎಕ್ಸಾಕ್ಟ್ಲಿ. ನಮ್ಮ ಜೀವನದ ಇವತ್ತು ನನ್ನ ಕೊನೆ ದಿವಸ ಅಂತ ಹೇಳಿ ನಾವು ಮುಂದೆ ಹೋಗ್ಬೇಕಷ್ಟೇ. ಕರೆಕ್ಟ್, ಆಲ್ವೇಸ್. ನಿಮ್ ಜೊತೆ ಯಾರ್ಯಾರು ಇದ್ರು ಜಾಧವ್ ಅವರೇ? ಒಬ್ಬ ಪ್ರಭಾಕರ್ ಇದ್ರು, ಅವರು ನಮ್ಮ ಮೊಳಕಾಲ್ಮೂರದವರು. ಇನ್ನೊಬ್ರು ಹಕ್ಕಿಪುಕ್ಕಿ ಜನಾಂಗದ ಒಬ್ಬ ನಮ್ಮ ಲೀಡರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಕಮಿಟಿ ಮೆಂಬರ್ ಇದ್ರು. ಇನ್ನೊಬ್ರು ತರುಣ್ ಜೈನ್ ಅಂತ ನಮ್ಮ ಫ್ರೆಂಡ್. 4 ಜನ ಇದ್ವಿ. ಅಂದ್ರೆ ಕಂಪ್ಲೀಟ್ ಲಾಕ್ ಆಗೋಗಿದೆ. ಈಗ ನಾವೇನು ದೃಶ್ಯ ನೋಡ್ತಾ ಇದೀವಲ್ಲ, ಅರ್ಧಕ್ಕೆ ಇಳಿಸಿದಾರ ಅದನ್ನ, ಅಥವಾ ಅದಾದ್ಮೇಲೆ ಅದನ್ನ ಇಳಿಸಿದ, ಅಥವಾ ಹೇಗಾಯ್ತು? ಅದು ಎಲ್ಲಿವರೆಗೂ ಸ್ಟಕ್ ಆಗಿದೆ? ಫಸ್ಟ್ ಅಂಡ್ ಸೆಕೆಂಡ್, ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗುವಾಗ ಬ್ಲಾಕ್ ಆಯ್ತು ಇಮಿಡಿಯೇಟ್ಲಿ. ಒಂದು ಸೌಂಡ್ ಬಂತು, ಸಮ್ ಟೆಕ್ನಿಕಲ್ ಸ್ನ್ಯಾಗ್ ವಾಸ್ ದೇರ್. ಆಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಫ್ಯಾನ್ ನಮ್ ಬಟನ್ ಗೊತ್ತಾಗ್ಲಿಲ್ಲ. ಒಂದ್ 5 ನಿಮಿಷದ ನಂತರ ಅವರು ಬಂದ್ ಹೇಳಿದ್ರು ಫ್ಯಾನ್ ಬಟನ್ ಕೆಳಗಡೆ ಇದೆ, ಅದು ಸ್ವಿಚ್ ಆನ್ ಮಾಡಿದ್ವಿ. ಸ್ವಲ್ಪ ಕತ್ತಲಾಯ್ತು, ಆಮೇಲೆ ಎಲ್ಲ ಸೆಟಲ್ ಆಯ್ತು, ಏನ್ ಪ್ರಾಬ್ಲಮ್ ಆಗಲಿಲ್ಲ. ಓಕೆ, ಥ್ಯಾಂಕ್ ಯು ಉಮೇಶ್ ಜಾಧವ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.